ಕರ್ನಾಟಕ ನ್ಯೂಸ್ಗೆ ಮತ್ತೆ ಸ್ವಾಗತ. ಸರ್ಕಾರ ನಿಗದಿಪಡಿಸಿರುವಂತೆ ಕಾರ್ಖಾನೆಗಳಿಂದ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆಯನ್ನೇ ಸಿಗುವಂತೆ ಮಾಡಬೇಕು ಅಂತ ಒತ್ತಾಯಿಸಿ ಬಾಗಲಕೋಟೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ಘಟಕ ಪ್ರೊಟೆಸ್ಟ್ ನಡೆಸಿತು. ಜಿಲ್ಲಾಡಳಿತ ಭವನದವರೆಗೂ ಕೈಯಲ್ಲಿ ಕಬ್ಬನ್ನು ಹಿಡಿದುಕೊಂಡು ಪಾದಯಾತ್ರೆ ನಡೆಸಿದ್ದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬಳಿಕ ರೈತರಿಗೆ ಬೆಂಬಲ ಬೆಲೆ ಸಿಗುವಂತೆ ಕ್ರಮ ತೆಗೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಸಾಮಾನ್ಯವಾಗಿ ನಮ್ಮ ರಾಜಕಾರಣಿಗಳು ವೋಟ್ ಬೇಕು ಅಂತಂದರೆ ಜನರ ಕಾಲಿಗೆ ಬೀಳೋದು ಕಾಮನ್. ಆದರೆ ಇಲ್ಲೊಬ್ಬರು ಶೌಚಾಲಯ ನಿರ್ಮಿಸ್ಕೊಳ್ಳಿ ಅಂತ ಹೇಳಿ ಜನರ ಕಾಲಿಗೆ ಬಿದ್ದಿದ್ದಾರೆ. ಅವ್ರು ಯಾರಪ್ಪ ಅಂತೀರಾ? ನೀವೇ ನೋಡಿ. ನಸುಕಿನ ಜಾವ. ಹಾಸಿಗೆಯಿಂದ ಮೇಲೆದ್ದವರೇ ಕೊಪ್ಪಳದ ಮಂದಿ ಚುಮು ಚಳಿಯಲ್ಲೇ ತಂಬಿಗೆ ಹಿಡಿದು ಎಂದಿನಂತೆ ನಿತ್ಯ ಕರ್ಮಕ್ಕೆ ಹೊರಟಿದ್ರು. ಯಾಕಂದ್ರೆ ಮೊದಲ ಕೆಲಸ ಆದ್ಮೇಲೆ ಅವರಿಗೆಲ್ಲ ಮುಂದೆ ಸಾಕಷ್ಟು ಕೆಲಸ ಇತ್ತು. ಹಾಗಾಗಿ ಲಘು ಬಗೆಯಲ್ಲಿ ಹೆಜ್ಜೆ ಹಾಕ್ತಿದ್ರು. ಹೀಗೆ ತಂಬಿಗೆ ಹಿಡಿದು ಹೊರಟವರಿಗೆ ಎದುರಾದವರೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಜನಾರ್ದನ್ ಹುಲಗಿ. ದಯವಿಟ್ಟು ಹೀಗೆ ತಂಬಿಗೆ ಹಿಡಿದು ಹೊರಗಡೆ ಹೋಗಬೇಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೋತೀನಿ, ಶೌಚಾಲಯ ನಿರ್ಮಿಸಿಕೊಳ್ಳಿ ಅಂತ ಮಹಿಳೆಯರ ಕಾಲಿಗೆ ಬಿದ್ಬಿಟ್ರು. ಈಗಾಗಲೇ ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಈ ನಿರ್ಮಲ ಭಾರತ ಅಭಿಯಾನದ ಅಡಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ನಾವು ಅಭಿಯಾನಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಪ್ರೇರಣೆದಾರ ಅಭಿಯಾನ ಮಾಡಿವೆ, ಅರ್ಜಿ ಅಭಿಯಾನವನ್ನು ಮಾಡಿದ್ದೇವೆ. ಇವತ್ತು ಗಾಂಧಿ ಪುಣ್ಯತಿಥಿಯಂದು ನಾವು ಇಡೀ ಜಿಲ್ಲೆಯಲ್ಲಿ ಎಲ್ಲ ಸರ್ಕಾರಿ ನೌಕರದಾರರಿಗೂ ಮತ್ತು ನಮ್ಮ ಜನಪ್ರತಿನಿಧಿಗೂ ಕೂಡ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಬೆಳಗ್ಗೆ ಹೋಗಲಿ, ಎಲ್ಲಿ ಶೌಚಾಲಯಕ್ಕೆ ಹೋಗ್ತಾರೆ ಅವ್ರಿಗೆ ಹೊರಗಡೆ ಹೋಗಿ ಆ ಪ್ರದೇಶಕ್ಕೆ ಭೇಟಿ ಕೊಟ್ಟು ಆ ಪ್ರದೇಶದಲ್ಲಿ ಅವ್ರಿಗೆ ಮನವಿ ಮಾಡ್ಕೋಬೇಕು. ಎಲ್ಲ ಇವರಿಗೆ ಕೂಡ ಫಲಾನುಭವಿಗಳಿಗೆ ಕೂಡ ಮನವಿ ಮಾಡ್ಕೋಬೇಕು, ಶೌಚಾಲಯ ಕಟ್ಟಲು ಅಂತ ಹೇಳಿದ್ದೇವೆ. ನಿರ್ಮಲ ಭಾರತ ಅಭಿಯಾನ ಯೋಜನೆಯಡಿ 1 ಲಕ್ಷ ಶೌಚಾಲಯ ನಿರ್ಮಿಸುವ ಗುರಿ ಕೊಪ್ಪಳ ಜಿಲ್ಲಾ ಪಂಚಾಯತ್ ಹೊಂದಿದೆ. ಈ ಬಗ್ಗೆ ಜಾಗೃತಿ ಮೂಡಿಸೋಕೆ ಖುದ್ದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಫೀಲ್ಡ್ಗಿಳಿದಿದ್ರು. ವೈಯಕ್ತಿಕ ಶೌಚಾಲಯ ನಿರ್ಮಿಸಿಕೊಳ್ಳುವಂತೆ ಮಹಿಳೆಯರ ಕಾಲಿಗೆ ಬಿದ್ದು ಮನವಿ ಮಾಡಿಕೊಂಡ್ರು. ನಮಗ ಜಗವಿಲ್ದಕ ಬಿಟ್ಟಿದ್ದೀವ್ರಿ ನಾವು. ಹಿಂದ ಮುಂದ ಜಗವಿಲ್ಲ, ನಮ್ಮದು ಇಟ್ರೆ ಐತೆ, ಮುಂದೊಂದು ಬೀಳ್ ಮನೆ ಐತೆ, ಅದಕ್ಕ ನಾವು ಬಿಟ್ಕೊಂಡಿದ್ದೀವ್ರಿ. ಈಗ ಮತ್ ನೀವು ಕಟ್ರಂದ್ರ ಅದ್ರಾಗ ಕಟ್ಕೊಂತವ್ರಿ. ನಮ್ಗ್ ತೊಂದ್ರೆ ಅಂತನ ಮತ್ ಹೇಳ್ತಾರಲ್ರಿ, ನಾವು ಮಾಡ್ಕೊಂತವ್ರಿ. ಇನ್ನು ನಿನ್ನೆಯಷ್ಟೇ ಕೇವಲ ಅರ್ಧ ಗಂಟೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡುವ ವಿನೂತನ ಮಾದರಿಗೆ ಚಾಲನೆ ಸಿಕ್ಕಿದೆ. 3 ಫೀಟ್ ಉದ್ದ 3 ಫೀಟ್ ಅಗಲದ ಶೌಚಾಲಯವನ್ನ ಕೇವಲ ಅರ್ಧ ಗಂಟೆಯಲ್ಲಿ ಸುಲಭವಾಗಿ ಶೌಚಾಲಯ ಹೇಗೆ ನಿರ್ಮಿಸೋದು ಅನ್ನೋದನ್ನ ಜಿಲ್ಲಾಡಳಿತ ಪರಿಚಯಿಸಿದೆ. ಇದರ ಬೆನ್ನಲ್ಲೇ ಇವತ್ತು ಅಧ್ಯಕ್ಷರು ಸ್ವತಃ ಜಾಗೃತಿ ಅಭಿಯಾನ ನಡೆಸಿದರು. ಅಧ್ಯಕ್ಷರ ಕಾರ್ಯಕ್ಕೆ ಜಿಲ್ಲಾ ಪಂಚಾಯತ್ ಸದಸ್ಯೆ ವನಿತಾ ಗಡಾದ್ ಹಾಗೂ ತಾಲೂಕ್ ಪಂಚಾಯತ್ ಇಒ ಕೃಷ್ಣಮೂರ್ತಿ ಸಾಥ್ ನೀಡಿದರು. ಗಾಂಧಿಯವರ ಪುಣ್ಯತಿಥಿ ಅಂಗವಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನಡೆಸಿದ ಜಾಗೃತಿ ಅಭಿಯಾನ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಕಾದು ನೋಡಬೇಕು. ಕೊಪ್ಪಳದಿಂದ ಕ್ಯಾಮರಾಮನ್ ಶಂಕರ್ ಜೊತೆ ಡೋಟೇಶ್ ಯಲಿಗಾರ್, ಸುವರ್ಣ ನ್ಯೂಸ್. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದ ವಾಹನಕ್ಕೆ ಖಾಸಗಿ ಬಸ್ ಡಿಕ್ಕಿ ಹೊಡೆದ ಘಟನೆ ಬೆಂಗಳೂರಿನ ಮಡಿವಾಳದಲ್ಲಿ ನಡೆದಿದೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ಜನಾರ್ದನ ರೆಡ್ಡಿ ಅವರನ್ನ ಜಯನಗರದ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಹಲವು ಆಪ್ತರು ಬಂದು ಭೇಟಿಯಾದರು. ಚಿಕಿತ್ಸೆಯನ್ನು ಮುಗಿಸಿ ವಾಪಸ್ ಕರೆದುಕೊಂಡು ಹೋಗುವಾಗ ಈ ಘಟನೆ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನ ಟಿಬೆಟಿಯನ್ ಕಾಲೋನಿಯಲ್ಲಿ ಟಿಬೆಟಿಯನ್ ಧರ್ಮಗುರು ಒಬ್ಬರು ಕಳೆದ 9 ದಿನಗಳ ಹಿಂದೆ ದಿವಂಗತರಾಗಿದ್ದಾರೆ. ಅವರ ಸಂಪ್ರದಾಯದಂತೆ ಗುರುಗಳ ದೇಹವನ್ನು ಇನ್ನೂ ಹಾಗೆ ಇಡಲಾಗಿದ್ದು, ಅವರ ದೇಹದಿಂದ ಆತ್ಮ ಬೇರೆಯಾದ ಮೇಲೆ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗತ್ತಂತೆ. ಹಿಂದೆ ಒಬ್ಬರು ಗುರುಗಳು ಸಾವನ್ನಪ್ಪಿದಾಗ 1 ತಿಂಗಳ ಕಾಲ ಮೃತದೇಹವನ್ನು ಹಾಗೇನೇ ಇಡಲಾಗಿತ್ತು. ಬಳಿಕ ಅಂತ್ಯ ಸಂಸ್ಕಾರ ಮಾಡಿದರು. ಲೋಪ್ಸಿಂಗ್ ಓಮ್ಕಿಲ್ ಅನ್ನುವ ಗುರುಗಳು ಈಗ ಸಾವನ್ನಪ್ಪಿದ್ದು ಅವರಿಗೆ 86 ವರ್ಷ ವಯಸ್ಸಾಗಿತ್ತು. 1959ರಲ್ಲಿ ಇವರು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನ ಟಿಬೆಟಿಯನ್ ಕಾಲೋನಿಗೆ ಆಗಮಿಸಿದರು.
ಇವತ್ತು ದೇಶದ ಎಲ್ಲ ಕಡೆ ಹುತಾತ್ಮನ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಆದರೆ ಮಡಿಕೇರಿಯಲ್ಲಿ ಈ ದಿನಕ್ಕೆ ವಿಶೇಷ ಮಹತ್ವ ಇದೆ. ಇದಕ್ಕೆ ಕಾರಣವಾಗಿರೋದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮದ ಮೆರವಣಿಗೆ. ಕೋಟೆಯ ಖಜಾನೆಯಲ್ಲಿರುವ ಚಿತಾಭಸ್ಮವನ್ನು ತಹಸೀಲ್ದಾರ್ ಮುಂದೆ ಹೊರತೆಗೆದು ಗಾಂಧಿ ಮೈದಾನದವರೆಗೂ ಮೆರವಣಿಗೆಯನ್ನು ನಡೆಸಲಾಯಿತು. ಶಾಲಾ ಮಕ್ಕಳು, ಸ್ಕೌಟ್ಸ್, ಗೈಡ್ಸ್ ಹಾಗೂ ಪೊಲೀಸ್ ಬ್ಯಾಂಡ್ ಎಲ್ಲರ ಗಮನ ಸೆಳೆಯಿತು. पतित पावन सीताराम 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 भज प्यारे तू सीताराम रघुपति राघव राजा. ಅಷ್ಟೇ ಅಲ್ಲ, ಕುಶಾಲತೋಪನ್ನು ಸಿಡಿಸಿ 2 ನಿಮಿಷ ಮೌನಾಚರಣೆಯನ್ನು ಕೂಡ ಮಾಡಲಾಯಿತು. ಬಳಿಕ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ಪಿ ಸೇರಿದಂತೆ ಸರ್ವೋದಯ ಸಮಿತಿಯಿಂದ ಗಾಂಧೀಜಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. रघुपति राघव राजा राम पतित पावन सीता. ತನ್ನದೇ ಆದಂಥ ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿರುವ ಜನಾಂಗಗಳಲ್ಲಿ ಬುಡಗ ಜಂಗಮ ಕೂಡ ಒಂದು. ಆದರೆ ಕೋಲಾರದಲ್ಲಿರುವ ಈ ಜನಾಂಗ ಯಾವುದೇ ಸೌಲಭ್ಯವನ್ನು ಪಡ್ಕೊಳ್ಳುವಲ್ಲಿ ವಿಫಲವಾಗಿದೆ. ಇದಕ್ಕೆ ಕಾರಣ ಇವರಿಗೆ ಜಾತಿ ಪ್ರಮಾಣ ಪತ್ರ ಇಲ್ಲದೆ ಇರೋದು. ನಮ್ಮ ದೇಶದ ವೈಶಿಷ್ಟ್ಯತೆಯೇ ಅದು. ವೈವಿಧ್ಯತೆಯಲ್ಲಿ ಏಕತೆ. ಪ್ರತಿ ಜನಾಂಗದಲ್ಲೂ ಬೇರೆಯದೇ ಆದ ಸಂಸ್ಕೃತಿ. ಅಂತಹದ್ರಲ್ಲೊಂದು ಬುಡ್ಗ ಜಂಗಮ ಜನಾಂಗ. ಇವರದ್ದು ಇಂತಹದ್ದೇ ಎಂದು ಕುಲಕಸುಬಿಲ್ಲ. ಗಿಳಿಶಾಸ್ತ್ರ, ಕೊಂಡಮಾನವ ವೇಷ, ಹಗಲು ವೇಷ, ಹೀಗೆ ನಾನಾ ವೇಷದಿಂದಲೇ ಸಾಗುತ್ತೆ ಇವರ ಜೀವನ. ಇವರು ಆಡುವ ಭಾಷೆ ತೆಲುಗು ಆಗಿದ್ರೂ ಇವರು ಮೂಲತಃ ಕನ್ನಡಿಗರೇ. ಕೋಲಾರದ 10 ಹಳ್ಳಿಗಳಲ್ಲಿರೋ ಈ ಬುಡ್ಗ ಜಂಗಮ ಜನಾಂಗಕ್ಕೆ ಜಾತಿ ಪ್ರಮಾಣ ಪತ್ರವಿಲ್ಲ. ಇದರಿಂದ ಕುಟುಂಬ ನಿರ್ವಹಣೆ ಸೇರಿದಂತೆ ಮಕ್ಕಳ ವ್ಯಾಸಂಗ, ಸರ್ಕಾರಿ ಸೌಲಭ್ಯ ಪಡೆಯಲು ಅನರ್ಹರಾಗಿದ್ದಾರೆ. ನಮ್ಮ ತಂದೆಯವರು, ನಮ್ಮ ತಾತವರು, ಆಮೇಲೆ ನಾವು ಈ ರೀತಿ ಮಾಡ್ಕೊಂಡಿದ್ವಿ. ಇದೇ ಕಷ್ಟ ಮುಂದುವರಿಸ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಜೀವನಕ್ಕಿಲ್ಲಲ್ಲ, ಅದಕ್ಕೋಸ್ಕರ ಹೋಗಲೇಬೇಕು. ಕಳ್ಳತನ ಎಲ್ಲ, ಸುಳ್ತನ ಎಲ್ಲ, ರಾಮಕೃಷ್ಣ ಅಂತ ಹೇಳಿ ನಿಮ್ಮಂಥವ್ರ ಹತ್ರ ಬೇಡ್ಕೊಂಡ್ರೆ ಏನೋ ನೀವು ಕೊಟ್ಟಿದ್ದು ತಗೊಂಡು ಉಪಯೋಗಿಸ್ತಾ ಇದ್ದೀವಿ ಅಷ್ಟೇ ಹೊರತು ಗೌರ್ಮೆಂಟ್ ಸಹಾಯ ನಮಗಿಲ್ಲ. ಜಿಲ್ಲಾಡಳಿತ ಇವರಿಗೆ ಸೂಕ್ತ ಜಾತಿ ಗುರುತು ಮಾಡಿಲ್ಲ. ಇತ್ತ ಮೇಲ್ವರ್ಗದವರು ಅಲ್ಲದೆ ಇತ್ತ ಕೆಳವರ್ಗದವರು ಆ ರೀತಿಯಲ್ಲಿ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. 2013ರಲ್ಲಿ ಧರಣಿ ಕೂಡ ನಾವು ಹಮ್ಮಿಕೊಂಡಿರ್ತೀವಿ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ಅದು ಜಿಲ್ಲಾಧಿಕಾರಿಗಳು ಏನು ಹೇಳಿದ್ರು, ನಮ್ಮ ಜಾತಿ ಪ್ರಮಾಣ ಪತ್ರ ಕೊಡ್ತೀವಪ್ಪ, ನೀವು ಏನು ಬೇಡ ಅಂತ ಹೇಳ್ಬಿಟ್ಟು ನಮ್ಗೆ ಸ್ಪಂದಿಸಿ ಜಾತಿ ಪ್ರಮಾಣ ಪತ್ರ ಕೊಡ್ತೀವಿ ಅಂತ ಒಂದು ಹೇಳಿರ್ತಾರೆ. ಆದರೂ ಜಾತಿ ಪ್ರಮಾಣ ಪತ್ರ ಕೊಡೋದಕ್ಕೆ ಹೇಳ್ಬಿಟ್ಟು ತಿರುಗಿ ಹೋಗಿ ಕೇಳಿದ್ರೆ, ಇಲ್ಲಪ್ಪ ಜಾತಿ ಪ್ರಮಾಣ ಪತ್ರ ಕೊಡೋಕ್ಕಾಗೋದಿಲ್ಲ, ನಾವು ಬೆಂಗಳೂರು ಕಮಿಷನರ್ ಬರ್ತಿದ್ದೀವಿ, ಕಮಿಷನರ್ ಅದರ ಒಂದು ಆರ್ಡರ್ ಕಾಪಿ ಮಾಡ್ಕೊಂಬಂದು ನಾವು ಕೊಡ್ತೀವಿ, ಇಲ್ಲ ಕೊಡೋಕ್ಕಾಗಲ್ಲ ಅಂತಂದು ಹೇಳ್ತಾ ಇದ್ದಾರೆ. ನಮ್ಮ ಜಾತಿಗೆ ಬುಡುಗು ಜಂಗಮ ಅಂತ ಯಾರು ಯಾವ ಊರಲ್ಲಿ ಇರ್ತಾರೋ ಪ್ರತಿಯೊಬ್ಬರಿಗೂ ಯಾವುದೇ ಒಂದು ಸವಲತ್ತು ಗೌರ್ಮೆಂಟಿಂದ ಆದೇಶ ಯಾವುದೂ ಒಂದು ಬಂದಿಲ್ಲ. ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಬುಡ್ಗ ಜಂಗಮ ಜನಾಂಗ ಎಸ್ಸಿಗೆ ಸೇರಿದೆ. ಆದರೂ ಕೋಲಾರದಲ್ಲಿ ಮಾತ್ರ ಜಿಲ್ಲಾಡಳಿತ ಇವರಿಗೆ ಜಾತಿ ಗುರುತಿಸುವಲ್ಲಿ ವಿಫಲವಾಗಿದೆ. ಇನ್ನಾದರೂ ಸಮಾಜ ಕಲ್ಯಾಣ ಸಚಿವರು ಇತ್ತ ಗಮನ ಹರಿಸಿ ಈ ಬುಡ್ಗ ಜಂಗಮರಿಗೆ ಜಾತಿ ಗುರುತಿಸಿ ಜನಾಂಗದ ಕಲ್ಯಾಣಕ್ಕೆ ಶ್ರಮಿಸಬೇಕಾಗಿದೆ. ಕೋಲಾರದಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ DN ಲಕ್ಷ್ಮೀಪತಿ, ಸುವರ್ಣ ನ್ಯೂಸ್. ಹೈದರಾಬಾದಲ್ಲಿ ಮಹಾರಾಷ್ಟ್ರ ವಿರುದ್ಧ ನಡೀತಾ ಇರುವ ರಣಜಿ ಟ್ರೋಫಿ ಫೈನಲ್ ಮ್ಯಾಚಲ್ಲಿ ಗಣೇಶ್ ಸತೀಶ್ ಆಕರ್ಷಕ ಶತಕವನ್ನು ಬಾರಿಸಿದ್ದಾರೆ. ಈ ಮೂಲಕ ಕರ್ನಾಟಕ